ಭಗವದ್ಗೀತೆಯಲ್ಲಿ ಅಡಕವಾಗಿರುವಂತಹ 6 ಅತ್ಯುತ್ತಮವಾಗಿರುವಂತಹ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರುವಂತಹ ಪಾಠಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಾಮೆಂಟನ್ನು ಮಾಡಿ. ಸೊ ಹಾಗಾದರೆ ಬನ್ನಿ, ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಎಲ್ಲರ ಜೀವನಕ್ಕೆ ಸಂಬಂಧಪಟ್ಟಂತೆ ತಿಳಿಸಿರುವಂತಹ 6 ರೀತಿಯ ಪಾಠಗಳು ಯಾವ್ಯಾವು ಎನ್ನುವುದನ್ನು ನಾವು ಈ ವಿಡಿಯೋದ ಉದ್ದಗಲಕ್ಕೂ ನೋಡೋಣ. ಬಂಧುಗಳೇ, ನಮ್ಮ ಮನಸ್ಸು ಎನ್ನುವುದು ಒಳ್ಳೆಯ ಗೆಳೆಯ ಅಥವಾ ಶತ್ರುವು ಕೂಡ ಆಗಬಹುದು. ನಮ್ಮ ಒಂದು ಜವಾಬ್ದಾರಿಗಳನ್ನು ನಾವು ಎಂದಿಗೂ ಕೂಡ ಬಿಟ್ಟು ಹೋಗಬಾರದು. ಜವಾಬ್ದಾರಿಯುತವಾಗಿ ಜೀವನವನ್ನು ಕಳೆಯಬೇಕು. ಇಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ನಿಮ್ಮ ತೊಂದರೆಯೂ ಅಲ್ಲ, ನೀವೇ ಸತ್ಯವಂತರಾಗಿ ಕರ್ಮಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಯಾರು ಯಾವ ಕರ್ಮಗಳನ್ನು ಮಾಡುತ್ತಾರೆಯೋ ಅದನ್ನು ಅನುಭವಿಸಿಯೇ ತೀರುತ್ತಾರೆ. ನಿಮ್ಮ ಜೀವನದ ಸವಾಲುಗಳನ್ನು ಎದುರಿಸುವುದಕ್ಕೆ ನೀವು ನಿರ್ಣಯವನ್ನು ತೆಗೆದುಕೊಳ್ಳಿ. ನಿಮ್ಮ ಭವಿಷ್ಯವು ಸ್ಪಷ್ಟವಾಗಿ ಇಲ್ಲದಿದ್ದಾಗ ನಿಮ್ಮ ಪ್ರಸ್ತುತವನ್ನು ನೀವು ಉತ್ತಮಗೊಳಿಸಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಪಡಿ. ದಾರಿ ತಪ್ಪುವುದು ಅಪರಾಧವಲ್ಲ, ಆದರೆ ದಾರಿ ತಪ್ಪಿದ್ದೇವೆ ಅಂತ ತಿಳಿದ ಮೇಲೆಯೂ ಕೂಡ ಅದೇ ದಾರಿಯಲ್ಲಿ ಸಾಗುವುದು ನಿಜವಾದ ಅಪರಾಧವಾಗುತ್ತದೆ. ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆ ಎತ್ತಲು ಬಂದೇ ಬರುವೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ತಪ್ಪು ಮಾಡಿದವರೊಡನೆ ನೀನು ಸಣ್ಣವರಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ತಿದ್ದುಕೊಂಡು ನಡೆಯದೇ ಇದ್ದರೆ ಸಣ್ಣವರಾಗಿ ಬಿಡುತ್ತೇವೆ. ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯುವುದು ಮನುಜನ ಲಕ್ಷಣ. ಜೀವನದಲ್ಲಿ ಎಲ್ಲ ಕಳೆದುಕೊಂಡ ಮೇಲೆ ನಮ್ಮ ಮನಸ್ಸಿನಲ್ಲಿ ಏನಾದರೂ ಮಾಡಬೇಕೇ ಎನ್ನುವಂತಹ ಧೈರ್ಯ ಮೂಡುತ್ತದೆ. ಆ ಧೈರ್ಯವನ್ನು ಮೂಡಿಸುವುದೇ ಪರಮಾತ್ಮ. ಅಂಗಳಗಳಲ್ಲಿ ಗರಕೆ ಹುಲ್ಲು ಬೆಳೆದಷ್ಟು ವೇಗವಾಗಿ ತುಳಸಿ ಗಿಡ ಬೆಳೆಯುವುದಿಲ್ಲ. ಅದೇ ತರಹ ಮೋಸ ಮಾಡುವವನು ಅಭಿವೃದ್ಧಿ ಹೊಂದುವಷ್ಟು ವೇಗವಾಗಿ ಒಳ್ಳೆಯವರು ಅಭಿವೃದ್ಧಿಯನ್ನು ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ. ನಿಯಂತ್ರಣ ಇಲ್ಲದೆ ಇರುವಂತಹ ನಿಮ್ಮ ಮನಸ್ಸಿಗಿಂತ ಬೇರೆ ವೈರಿ ಯಾರೂ ಕೂಡ ಇಲ್ಲ. ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದನ್ನು ಕಲಿತುಕೊಳ್ಳಿ. ನಿಯಂತ್ರಣ ಇಲ್ಲದೆ ಇರುವಂತಹ ವಿಷಯದ ಬಗ್ಗೆ ಯೋಚಿಸಿ ಸಿಗುವಂತಹ ಫಲವೂ ಏನೂ ಕೂಡ ಇಲ್ಲ. ಮನುಷ್ಯನಿಗೆ ಅಹಂ ಎನ್ನುವುದು ಬರಲು ಕಾರಣೀಭೂತವಾಗಿರುವಂತಹ ವಿಷಯಗಳು ಏನೆಂದರೆ ರೂಪ, ಅಧಿಕಾರ, ಸಂಪತ್ತು ಮತ್ತು ಖ್ಯಾತಿ. ಇವೆಲ್ಲವೂ ಕೂಡ ಯಾವುದು ಕೂಡ ಶಾಶ್ವತವಲ್ಲ ಎನ್ನುವಂತಹ ಕಟು ಸತ್ಯವನ್ನು ಅರಿತವನು ಮಾತ್ರ ವಿನಯವಂತರಾಗಿ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವಾಗುವುದು. ಸಂಬಂಧಗಳು, ಸ್ನೇಹ ಮತ್ತು ಪ್ರೀತಿ ಎಲ್ಲೆಡೆ ಕಂಡು ಬರುತ್ತದೆ. ಆದರೆ ಅವುಗಳಲ್ಲಿ ಎಲ್ಲಿ ಗೌರವಿಸಲ್ಪಡುತ್ತದೆಯೋ ಅಲ್ಲಿ ಮಾತ್ರ ಉಳಿಯಲ್ಪಡುತ್ತದೆ. ಯಾವುದೇ ವ್ಯಕ್ತಿಗೆ ಅತಿಯಾದ ಬಾಂಧವ್ಯವು ಹಾನಿಕಾರಕವಾಗುತ್ತದೆ. ಏಕೆಂದರೆ ಬಾಂಧವ್ಯವು ನಿರೀಕ್ಷೆಗಳಿಗೆ ಕಾರಣವಾಗುತ್ತದೆ ಮತ್ತು ನಿರೀಕ್ಷೆ ಅತೃಪ್ತಿಯನ್ನು ಉಂಟು ಮಾಡುತ್ತದೆ. ಹಾಗಾಗಿ ನಿರೀಕ್ಷೆಯನ್ನು ಯಾರ ಮೇಲೆಯೂ ಯಾವುದೇ ಕಾರಣಕ್ಕೂ ಅತಿಯಾಗಿ ಇಟ್ಟುಕೊಳ್ಳುವುದು ನಮಗೆ ತೊಂದರೆಯನ್ನು ಉಂಟು ಮಾಡಬಹುದು. ಹೆಚ್ಚಾಗಿ ಏನೂ ಕೂಡ ಮಾತನಾಡದೆ ನಮ್ಮ ಕರ್ಮಗಳನ್ನು ಭಯ ಭಕ್ತಿಯಿಂದ ನಿಷ್ಠೆಯಿಂದ ಪರಮಾತ್ಮನ ಆಜ್ಞೆಯಂತೆ ನಮ್ಮ ಜೀವನವನ್ನು ನಡೆಸುತ್ತಾ ಮುಂದೆ ಸಾಗಬೇಕು. ಯಾವಾಗಲೂ ಕೂಡ ಒಂಟಿಯಾಗಿ ಇದ್ದರೂ ಕೂಡ ಧೈರ್ಯದಿಂದ ಇರು. ಜಗತ್ತು ಜ್ಞಾನವನ್ನ ನೀಡುತ್ತದೆ. ನೀನು ಇಲ್ಲದಿದ್ದಾಗಲೂ ಕೂಡ ಜಗತ್ತು ಇತ್ತು, ನೀನು ಹೋದರೂ ಕೂಡ ಜಗತ್ತು ಇರುತ್ತದೆ. ನಿಮ್ಮ ಉಪಸ್ಥಿತಿ ಅಥವಾ ಅನುಪಸ್ಥಿತಿಯು ಭೂಮಿಗೆ ಅಥವಾ ಜನರಿಗೆ ಯಾವುದೇ ರೀತಿಯ ವ್ಯತ್ಯಾಸವನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ಚಿಂತೆಗಳಿಂದ ಮುಕ್ತರಾಗಿ ಮತ್ತು ಪ್ರಸ್ತುತ ಸಮಯದಲ್ಲಿ ಸರಿಯಾಗಿ ಬದುಕುವುದನ್ನು ಪ್ರಾರಂಭಿಸಿ. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಎಲ್ಲಿ ನಿನ್ನನ್ನು ಅಗೌರವದಿಂದ ನೋಡುತ್ತಾರೆಯೋ ಅಲ್ಲಿ ಅರೆ ಕ್ಷಣವೂ ಕೂಡ ನಿಲ್ಲಬೇಡ. ಅಗೌರವದಿಂದ ಕಾಣುವಂತಹ ವ್ಯಕ್ತಿಗಳ ಮುಂದೆ ನಿನ್ನನ್ನು ತಲೆ ಎತ್ತಿ ಬಾಳುವಂತೆ ಮಾಡುತ್ತೇನೆ. ಚಿಂತೆ ಪಡುವುದಕ್ಕೆ ಹೋಗಬೇಡ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಅರ್ಜುನನು ಶ್ರೀಕೃಷ್ಣನನ್ನ ಕೇಳಿದ, ನಿಜವಾದ ಪ್ರೀತಿಯ ಆತ್ಮ ಯಾವುದು ಮಾಧವ? ಕೃಷ್ಣ, ಷರತ್ತುಗಳು ಇಲ್ಲದೆ ಪ್ರೀತಿಸುವುದು, ಉದ್ದೇಶಗಳು ಇಲ್ಲದೆ ಮಾತನಾಡುವುದು, ನಿರೀಕ್ಷೆ ಇಲ್ಲದೆ ಕಾಳಜಿಯನ್ನ ಮಾಡುವುದು, ಕಾರಣವಿಲ್ಲದೆ ಎಲ್ಲವನ್ನೂ ಕೂಡ ಅರ್ಪಿಸುವುದು ನಿಜವಾದ ಪ್ರೀತಿ ಮತ್ತು ಆತ್ಮ ಪ್ರಿಯ ಅರ್ಜುನ ಎಂದು ಹೇಳುತ್ತಾನೆ.
ಮಣ್ಣಿನ ಮೇಲೆ ಮಣ್ಣು ಅಂತ ಬರೆಯುವುದು ಎಷ್ಟು ಸುಲಭನೋ ಹಾಗೆಯೇ ನೀರಿನ ಮೇಲೆ ನೀರು ಅಂತ ಬರೆಯುವುದು ಅಷ್ಟೇ ಕಷ್ಟ. ಸಂಬಂಧಗಳು ಮಾಡುವಾಗಲೂ ಕೂಡ ಹೀಗೆ. ಸಂಬಂಧ ಮಾಡುವಾಗ ಮಣ್ಣಿನ ಮೇಲೆ ಬರೆದಷ್ಟು ಸುಲಭ, ಆದರೆ ಸಂಬಂಧಗಳನ್ನು ನಿಭಾಯಿಸುವಾಗ ನೀರಿನ ಮೇಲೆ ಬರೆದಷ್ಟೇ ಕಷ್ಟವನ್ನು ಉಂಟು ಮಾಡುತ್ತದೆ. ಸಕ್ಕರೆಯ ಒಂದು ಸಹವಾಸವನ್ನ ಮಾಡಿರುವಂತಹ ಹಾಲು ಬರೀ ಸಿಹಿಯಾಗುತ್ತದೆ. ಹುಳಿಯ ಒಂದು ಸಹವಾಸವನ್ನ ಮಾಡಿರುವಂತಹ ಹಾಲು ಒಡೆದು ಹೋಗುತ್ತದೆ. ಅದೇ ರೀತಿ ಬದುಕಿನಲ್ಲಿ ಒಳ್ಳೆಯವರ ಸಹವಾಸವನ್ನ ಮಾಡಿದರೆ ಜೀವನ ಎನ್ನುವುದು ಸುಖಮಯವಾಗಿ ಸಾಗುತ್ತದೆ. ಕೆಟ್ಟವರ ಸಹವಾಸವನ್ನ ಮಾಡಿದರೆ ಜೀವನ ಎನ್ನುವುದು ಹಾಲಿನ ರೀತಿಯಲ್ಲಿ ಒಡೆದು ಹೋಗುತ್ತದೆ. ಹಾಗಾಗಿ ಯಾರ ಸಹವಾಸವನ್ನ ಮಾಡಬೇಕು ಎನ್ನುವುದು ನಮಗೆ ಬಿಟ್ಟಿದ್ದು. ಯಾರನ್ನಾದರೂ ನೋಯಿಸುವ ಅಥವಾ ಬೇರೆಯವರ ಭಾವನೆಗಳಿಗೆ ನಾವು ನೋವನ್ನ ಉಂಟು ಮಾಡುವ ಮೊದಲು ಸ್ವಲ್ಪ ಯೋಚನೆಯನ್ನ ಮಾಡಬೇಕು. ಏಕೆಂದರೆ ಇತರರಿಗೆ ನಾವು ಏನನ್ನ ಬಯಸುತ್ತೇವೆಯೋ ನಮ್ಮ ಜೀವನದಲ್ಲಿಯೂ ಕೂಡ ಅದೇ ಮರುಕಳಿಸುವುದು. ನಾವು ಬೀಜವನ್ನ ಹಾಕಿದಾಗ ಆ ಬೀಜದ ಫಲವೇ ನಮಗೆ ಸಿಗುವುದು. ನಾವು ಬೀಜವನ್ನ ಬಿತ್ತಿ ನಮಗೆ ಬೇರೆ ಬೀಜದ ಅಥವಾ ಬೇರೆ ಫಲ ಸಿಗಲಿ ಎಂದು ಪ್ರಾರ್ಥನೆಯನ್ನ ಮಾಡುವುದು ಯಾವ ಅರ್ಥ ಇರುವುದಿಲ್ಲ. ಬೆಳಕಿನಲ್ಲಿ ಇರುವಾಗ ಒಬ್ಬರಿಂದ ಒಬ್ಬರು ಸಿಗುತ್ತಾರೆ. ನೀನು ಹುಡುಕಬೇಕಾಗಿರುವುದು ಕತ್ತಲೆಯಲ್ಲಿ ಇರುವಾಗ ಯಾರು ನಿನ್ನ ಜೊತೆಯಲ್ಲಿ ಇರುತ್ತಾರೆ ಅಂತವರನ್ನ. ನನ್ನ ಬಳಿಯಲ್ಲಿ ಇದೆ ಎಂದು ಎಂದಿಗೂ ಕೂಡ ತೋರಿಸುವುದಕ್ಕೆ ಹೋಗಬಾರದು. ನನ್ನ ಬಳಿಯಲ್ಲಿ ಏನೂ ಇಲ್ಲ ಎಂದು ಸಾರಲೂಬಾರದು. ಇದ್ದು ಇಲ್ಲದಂತೆ ಇರಬೇಕು. ಸತ್ತರೂ ಕೂಡ ಬದುಕಿದವರಂತೆ ಇರಬೇಕು. ಕೆಲವೊಮ್ಮೆ ನಾವು ಮೂಕರಾಗಿ ಇರುವುದರಿಂದಲೇ ಅದೆಷ್ಟೋ ಸಮಸ್ಯೆಗಳು ನಮ್ಮಿಂದ ದೂರವಾಗುತ್ತವೆ. ಹಾಗಾಗಿ ಎಲ್ಲಿ ಮಾತನಾಡಬೇಕು, ಎಲ್ಲಿ ಮಾತನಾಡಬಾರದು ಎನ್ನುವಂತಹ ಕನಿಷ್ಠ ಪ್ರಜ್ಞೆ ನಮ್ಮಲ್ಲಿ ಇರಬೇಕಾಗುತ್ತದೆ. ಬದುಕಿದ್ದಷ್ಟು ದಿನ ಮನುಷ್ಯ ಇನ್ನೊಬ್ಬರಿಗೆ ಕಷ್ಟ ಅನಿಸಬಾರದು. ಹಾಗೆಯೇ 4 ಜನರಿಗೆ ನಷ್ಟವನ್ನ ಕಲ್ಪಿಸಬಾರದು. ಕೋಪ ಅನ್ನುವುದು ಸ್ವಲ್ಪ ಸಮಯ ಮಾತ್ರವೇ ಇರುತ್ತದೆ. ಆದರೆ ಆ ಸಮಯದಲ್ಲಿ ಆಡಿರುವಂತಹ ಮಾತುಗಳು ಎಂದಿಗೂ ಕೂಡ ತಿರುಗಿ ಬರುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅದಕ್ಕೆ ಸ್ವಲ್ಪ ಯೋಚನೆಯನ್ನ ಮಾಡಿ. ಈ ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ ಸಂಪತ್ತು ಅದು ಎರಡೇ. ಒಂದು ಮನಃಶಾಂತಿ, ಮತ್ತೊಂದು ಸಂತೃಪ್ತಿ. ಇವುಗಳನ್ನು ಸಂಪಾದಿಸಿದರೆ ಅಖಂಡವಾಗಿರುವಂತಹ ಆನಂದ ನಿನ್ನದಾಗುತ್ತದೆ. ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದರೆ ನಿನ್ನ ಹಣೆ ಬರಹ ಸರಿ ಇಲ್ಲ ಎಂದು ಅರ್ಥವಲ್ಲ. ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಜೀವನದಲ್ಲಿ ಕಾಯುತ್ತಾ ಇದೆ ಎಂದು ಅರ್ಥ. ಹಾಗಾಗಿ ಈಗ ಬಂದಿರುವಂತಹ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವುದನ್ನು ಕಲಿತುಕೋ. ಗೆಲ್ಲುವುದರಿಂದ ಶಕ್ತಿ ಬರುವುದಿಲ್ಲ, ಸೋಲುವುದರಿಂದ ಶಕ್ತಿ ಎನ್ನುವುದು ಬರುತ್ತದೆ. ನಗುವಿನಿಂದ ಆತ್ಮವಿಶ್ವಾಸ ಎನ್ನುವುದು ಬರುವುದಿಲ್ಲ, ನೋವಿನಿಂದ ಆತ್ಮವಿಶ್ವಾಸ ಎನ್ನುವುದು ಬರುತ್ತದೆ. ಅದಕ್ಕಾಗಿ ಸೋಲು ನೋವುಗಳನ್ನು ದ್ವೇಷಿಸುವುದಕ್ಕೆ ಹೋಗಬಾರದು. ಎಲ್ಲವನ್ನ ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಬೇಕು. ಪ್ರತಿಯೊಂದು ಕತ್ತಲೆಯ ಮನೆಗೂ ಕೂಡ ಬೆಳಕಿನ ದಾರಿಗಾಗಿ ಒಂದಲ್ಲ ಒಂದು ಕಿಟಕಿಯನ್ನ ಬಿಟ್ಟಿರುತ್ತಾರೆ. ಅದೇ ರೀತಿ ನಮ್ಮ ಜೀವನದ ಕಷ್ಟಗಳಲ್ಲಿಯೂ ಕೂಡ ಸುಖದ ಒಂದು ದಾರಿಗಾಗಿ ಒಂದು ದಾರಿ ಎನ್ನುವುದು ಇದ್ದೇ ಇರುತ್ತದೆ. ಆ ದಾರಿ ಯಾವುದು ಎನ್ನುವುದನ್ನು ನಾವು ಮೊದಲು ಕಂಡುಕೊಳ್ಳಬೇಕು. ಆಗ ಜೀವನದಲ್ಲಿ ಬಂದಿರುವಂತಹ ಕಷ್ಟಗಳನ್ನು ಸಲೀಸಾಗಿ ನಾವು ಒದ್ದು ಓಡಿಸಬಹುದು. ಜೀವನದಲ್ಲಿ ಯಾರನ್ನ ಬೇಕಾದರೂ ಕೂಡ ಮರೆಯಿರಿ, ಆದರೆ ನಿನ್ನ ಕೈಯಲ್ಲಿ ಏನು ಆಗುತ್ತದೆ ಎಂದು ನಾನು ನೋಡುತ್ತೀನಿ ಎಂದವರ ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಬಾರದು. ಏಕೆಂದರೆ ಜೀವನದಲ್ಲಿ ಅವರೇ ನಮಗೆ ಸ್ಫೂರ್ತಿಯಾಗಿರುತ್ತಾರೆ. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗೆ ಇಳಿಯುವುದಿಲ್ಲ. ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವು ಕೂಡ ಹೂವಿನಂತೆ ಇರಬೇಕು. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿ ನಾವು ಮಾಡುವಂತಹ ದೊಡ್ಡ ಸೋಲು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಹಾಗೂ ಪ್ರತಿದಿನವೂ ಕೂಡ ಕೃಷ್ಣನ ವಚನಾಮೃತವನ್ನು ಕೇಳಲು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.